ಓಕೆ, ನಾವೀಗಾಗಲೇ ಒಂದಷ್ಟು ಈ ಕಾಡಿಗೆ ಸಂಬಂಧಪಟ್ಟ ಅಥವಾ ಕಾಡಲ್ಲಿರುವ ಜನಗಳಿಗೆ ಸಂಬಂಧಪಟ್ಟ ಒಂದಷ್ಟು ಕಥೆಗಳು ಬಂದಿದೆ. ಈಗ ನಿನ್ನೆ ಏನು ನ್ಯಾಷನಲ್ ಅವಾರ್ಡ್ ಬಂದಿರುವಂಥ ಕಾಂತಾರ ಸಿನಿಮಾದ ಕಥೆ ಇರ್ಬೋದು, ಅಥವಾ ಒಂದಷ್ಟು ರೆಬೆಲಿಯನ್ ಕ್ಯಾರೆಕ್ಟರ್ ಅಂತ ಯೋಚನೆ ಮಾಡಿದಾಗ ಗೌಡಗಮನ ವೃಷಭವನದಲ್ಲಿ ಒಂದು ಕ್ಯಾರೆಕ್ಟರ್ಗಳಿದ್ವು. ಸೊ ಆ ಥರ ಸಿನಿಮಾಗಳ ಸಾಲಿಗೆ ಇದು ಬರುತ್ತಾ ಅಂದರೆ ನಾವು ಅದನ್ನು ಕಂಪೇರ್ ಮಾಡ್ತಾ ಇಲ್ಲ. ಸೊ ಅದೇ ಥರ ಕ್ಯಾರೆಕ್ಟರೈಸೇಷನ್ ಹೋಗುತ್ತಾ ಈ ಸಿನಿಮಾದಲ್ಲಿ ಅಂದರೆ ತುಂಬ ನ್ಯಾಚುರಲ್ ಆಗಿ ಅಂತ. ಅಂದರೆ ತುಂಬ ನ್ಯಾಚುರಲ್ ಕ್ಯಾರೆಕ್ಟರ್ ಫಾರ್ ಶೋರ್. ಸಿನಿಮಾದಲ್ಲಿ ಎಲ್ಲ ಪರ್ಫಾರ್ಮೆನ್ಸಸ್ಸು ಅಷ್ಟೇ ನ್ಯಾಚುರಲ್ ಆಗಿದೆ, ತುಂಬ ರಿಯಲ್ ಅನಿಸುತ್ತೆ. ಯಾಕಂದರೆ ಕತೆ ಕೂಡ ಅಷ್ಟೇ ರಿಯಲ್ ಅನಿಸುತ್ತೆ, ಸಿಚುವೇಶನ್ಸ್ ಕೂಡ ಅಷ್ಟೇ ರಿಯಲ್ ಅನಿಸುತ್ತೆ ಇದರಲ್ಲಿ. ಬಟ್ ಆಮೇಲೆ ಕಾಡಿಗೆ ಸಂಬಂಧಪಟ್ಟಿದ್ದ ಕತೆ ಇದು. ಸೊ ಅದು ಒಂದು ಸಬ್ಕಾನ್ಷಿಯಸ್ಲಿ ನಾನು ಇದು ಕತೆನ ಒಪ್ಕೊಳ್ಳೋಕೆ ಕಾರಣ ಆಯಿತು ಅನಿಸುತ್ತೆ. ಯಾಕಂದರೆ ನನಗೆ ಮುಂಚೆ ಹೇಳಿದಂಗೆ ಕಾಡಂದರೆ ತುಂಬ ಇಷ್ಟ. ಸೊ ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಈಗ ಕೂರ್ಗಲ್ ಶೂಟಿಂಗು, ಕಾಡಲ್ಲಿ ಶೂಟಿಂಗ್ ಅಂದ ತಕ್ಷಣ ಆಯ್ತು, ಯಾವಾಗ ಬೇಕಾದ್ರೂ ಮಾಡೋಣ. ತುಂಬ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ವಿನಯ್ ಅವರು. ಯಾಕಂದರೆ ಅಪ್ಪು ಸರ್ ಕೂಡ ಎಲ್ಲೇ ಅವರು ಬರೀ ಒಂದು ಸ್ಯಾಂಪಲ್ ಅಷ್ಟೇ ಗಂಧದ ಗುಡಿ ಅನ್ನೋದು, ಅವ್ರು ತುಂಬ ಎಕ್ಸ್ಪ್ಲೋರ್ ಮಾಡ್ತಿದ್ರು. ವಿನಯ್ ಅವರು ಹಾಗೇನಾ, ತುಂಬ ಎಕ್ಸ್ಪ್ಲೋರ್ ಮಾಡ್ತಾರಾ ಅಂತ? ಹಾಂ, ನಾನು ತುಂಬ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ, ತುಂಬ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಈ ಥರ ಗಾಡಿ ಓಡಿಸ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಒಬ್ಬನೇ, ಇಲ್ಲ ಅಲ್ಲಿ ಯಾರು ಗೊತ್ತಿರ್ತಾರೆ ಅವ್ರಿಗೆ ಫೋನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಗಂಧದ ಗುಡಿಗೂ ಸುಮಾರು ಆಲ್ಮೋಸ್ಟ್ 80% ಶೂಟಿಂಗ್ ಜೊತೆಗೆ ಹೋಗಿದೆ. ಯಾಕಂದರೆ ಚಿಕ್ಕಪ್ಪ ಗೊತ್ತಿತ್ತು ನನಗೆ ಕಾಡಂದರೆ ತುಂಬ ಇಷ್ಟ ಅಂತ. ಸೊ ಅವರು ನನ್ನನ್ನು ಕರ್ಕೊಂಡು ಹೋಗಿದ್ರು. ಸೊ ಆ ಎಕ್ಸ್ಪೀರಿಯನ್ಸು ತುಂಬ ಅಂದರೆ ಚೆನ್ನಾಗಿ. ಎರಡೂ ಥರ ಎಕ್ಸ್ಪ್ಲೋರ್ ಮಾಡಿದರು ಸರ್. ಅಂದರೆ ಸಿಟಿಗಳನ್ನೂ ನೋಡಿದರು, ಎಲ್ಲ ಸಿಟಿಗಳನ್ನ ಜೊತೆ ಈ ಕಾಡನ್ನು ಎಕ್ಸ್ಪ್ಲೋರ್ ಮಾಡಿದರು. ಪರ್ಟಿಕ್ಯುಲರಾಗಿ ವಿನಯ್ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅಂತ, ಕಾಡುಗಳು ಅಲ್ದಾಡೋದು ಅಥವಾ ಬೇರೆ ಬೇರೆ ಸಿಟಿಗಳನ್ನ, ಬೇರೆ ಬೇರೆ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡುವಂಥದ್ದು? ಕಲ್ಚರ್ಲಿ ನಂಗೆ ತುಂಬ ಬೇರೆ ಕಲ್ಚರ್ ಇರ್ಬೋದು, ಟ್ರಾವೆಲ್ ಮಾಡೋದು ಇರ್ಬೋದು, ಬೇರೆ ಅವರ ಊಟ ಇರ್ಬೋದು, ಎಲ್ಲ ಪದ್ಧತಿಗಳಿರ್ಬೋದು, ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ. ಬಟ್ ನನಗೆ ಸಿಟೀಸ್ ಅಷ್ಟು ಇಷ್ಟ ಇಲ್ಲ. ನನಗೆ ಎಲ್ಲೇ ಟ್ರಾವೆಲ್ ಮಾಡಿದ್ರೂ ಈ ಥರ ಟೌನ್ಸ್ಗೆ ಹೋಗೋದು ಇಷ್ಟ. ಸಿಟೀಸ್ ಅಷ್ಟು ಎಂಜಾಯ್ ಮಾಡೋಣ. ಬಟ್ ನೇಚರ್ ತುಂಬ ಇಷ್ಟ, ಇಲ್ಲ ಫಾರೆಸ್ಟ್ ತುಂಬ ಇಷ್ಟ. ಎಲ್ಲಿ ಆ ಥರ ಜಾಸ್ತಿ ಸಿಟಿ ಬಿಲ್ಡಿಂಗ್ಸ್ ಎಲ್ಲಿ ಕಮ್ಮಿ ಇರುತ್ತೆ ಅದೆಲ್ಲ ಇಷ್ಟ. ಅಂದರೆ ಅಲೋನಾಗಿ ಓಡಾಡ್ಕೊಂಡಿರ್ಬೇಕು, ಯಾರು ಡಿಸ್ಟರ್ಬೆನ್ಸ್ ಇರ್ಬೋದು, ಇಲ್ಲ, ನೇಚರ್ ಜನ ಇರಬೇಕು. ನಂಗೆ ಪ್ರಾಬ್ಲಮ್ ಇಲ್ಲ. ನನಗೆ ಜನ ಏನು ಪ್ರಾಬ್ಲಮ್ ಇಲ್ಲ, ಎಷ್ಟು ಜನದ ಜೊತೆ ಖುಷಿಯಾಗಿರ್ತೀನಿ. ಬಟ್ ನನಗೆ ಸಿಟಿದೊಂದು ಇನ್ಫ್ರಾಸ್ಟ್ರಕ್ಚರ್ ಇರುತ್ತಲ್ಲ ವಿತ್ ಟ್ರಾಫಿಕ್, ಅದು ಇಷ್ಟ ಇಲ್ಲ. ಅದೇ ಒಂದು ಊರಲ್ಲಿ ಎಷ್ಟೇ ಜನ ಇದ್ರೇನು ಒಂದಷ್ಟು ನಿಮಗೆ ಕಣ್ಣಿಗೆ ಎಷ್ಟು ದೂರ ಆದರೂ ಕಾಣಿಸುತ್ತೆ, ಗಿಡಗಳು ಕಾಣಿಸುತ್ತೆ, ಆಕಾಶ ಕಾಣಿಸುತ್ತೆ. ನಿಮ್ಗೆಲ್ಲೂ ಅಡೆತಡೆಗಳು ಇರಲ್ಲ ಸಿಟಿಯಲ್ಲಿ ಇರೋ ಥರ. ಸೊ ಆ ಥರ ಜಾಗಗಳು. ಸೊ ಶೂಟ್ ಮಾಡಬೇಕಾದ್ರೆ ನೀವೆಲ್ಲರೂ ಕೂರ್ಗಲ್ಲಿ ಶೂಟ್ ಮಾಡಿದ್ವಿ, ಮತ್ತು ಕಾಡು ಪ್ರದೇಶಗಳಲ್ಲಿ ಶೂಟ್ ಮಾಡಿದ್ವಿ. ಅಲ್ಲಿನ ಜನಗಳ ಜೊತೆ ಇದ್ದಿದ್ದಾರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಅಂದರೆ ಅಲ್ಲಿ ಈ ಕಾಡಲ್ಲಿ ತುಂಬ ವರ್ಷಗಳಿಂದ ವಾಸವಾಗಿರುವಂಥ ಜನಗಳ ಜೊತೆ ಇವನ್ ಎಕ್ಸ್ಪ್ಲೋರ್ ಕೂಡ ಮಾಡ್ತೀರಾ ಅಂದರೆ, ಸೊ ಅವ್ರ ಜೊತೆ ಒಂದು ಒಡನಾಟ ಇದ್ದೇ ಇರುತ್ತೆ. ಸೊ ಅವ್ರ ಜೊತೆ ಇದ್ದಂಥ ಮೆಮೊರೀಸ್ನ ಶೇರ್ ಮಾಡೋದಾದರೆ? ಕರೆಕ್ಟ್. ನಾವು ಕೂರ್ಗಲ್ಲಿ ಪಾರ್ಣೆ ಅನ್ನೋ ಒಂದು ಜಾಗದ ಪಕ್ಕ ಒಂದು ಕಡೆ ಶೂಟ್ ಮಾಡಿದ್ವಿ. ಇದು ಒಂದು ಕಾಲೋನಿಯಲ್ಲೇ ಶೂಟ್ ಮಾಡಿದ್ವಿ. ಸೊ ಅವ್ರ ಕಥೆನೂ ಒಂಥರ ಪೆಪ್ಪೆ ಕತೆ ಥರನೇ ಇತ್ತು. ಒಂದಷ್ಟು ತುಂಬ ರಿಲೇಟೆಡ್ ಇನ್ಸಿಡೆಂಟ್ಸ್ ಅವ್ರ ಲೈಫ್ಗಳೆಲ್ಲ ಆಗಿತ್ತು. ಅವರು ಈ ಕಾಲೋನಿ ಕಟ್ಟೋಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಅಂತ ಅವ್ರ ಸ್ಟೋರೀಸ್ ನಮಗೆ ಹೇಳ್ಕೊಟ್ರು. ಸೊ ಅಲ್ಲೊಂದು 100-200 ಜನ ವಾಸವಾಗಿದ್ದರು. ಸೊ ಅಲ್ಲಿ ಶೂಟಿಂಗ್ ಮಾಡಿದ್ವಿ ಒಂದು 8-10 ದಿನ. ಸೊ ನಮಗೆ ಇಡೀ ಕಾಲೋನಿನೇ ಎಲ್ಲಿ ಬೇಕಾದ್ರೂ ಶೂಟ್ ಮಾಡೋಕ್ಕೆ, ಯಾವ ಮನೆ ಒಳಗಡೆ ಬೇಕಾದ್ರೂ ಹೋಗೋದಾಗಿತ್ತು. ಆ ಥರ ಪರ್ಮಿಷನ್ ಕೊಟ್ಟಿದ್ರು. ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡ್ರು. ಆಮೇಲೆ ನಮ್ಮ ಈಗ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ಗಳಿರ್ತಾರಲ್ಲ, ಸೊ ಅದೆಲ್ಲ ಅವರೇ ಬಂದು ಜೊತೆಗೆ ಆ್ಯಕ್ಟ್ ಮಾಡಿದ್ರು, ಪ್ಲೇ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆಮೇಲೆ ಅಲ್ಲಿ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ಶೂಟಿಂಗ್ ಮುಗಿಸ್ಕೊಂಡು ತಿರ್ಗಾ ಇನ್ನೊಂದ್ಸಲಿ ಹೋಗಿದ್ದೆ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆ ಜಾಗ. ಓಕೆ, ಈಗ ನಿಮ್ಮ ಕತೆಗಳ ಆಯ್ಕೆ ನೋಡಿಕೊಂಡ್ರೆ, ಈಗ ರನ್ ಆಂಥನಿ ಕಂಪೇರ್ ಮಾಡಿದಾಗ ಅನಂತ ವರ್ಸಸ್ ನುಸ್ರತ್ ಬೇರೆನೇ ಕತೆ, ಆ ಸಿನಿಮಾಗೆ ಕಂಪೇರ್ ಮಾಡಿದ್ರೆ ಒಂದು ಸರಳ ಪ್ರೇಮ ಕತೆ, ಅದು ಇನ್ನೂ ಒಂದು ಡಿಫ್ರೆಂಟ್ ಕತೆ. ಸೊ ಇಲ್ಲಿಗೆ ಬೇರೆ ಕತೆ. ಸೊ ಕತೆ ಆಯ್ಕೆಯಲ್ಲಿ ನಿಮಗೆ ಪರ್ಟಿಕ್ಯುಲರಾಗಿ ಏನಾದರೂ ಚೂಸಸ್ ಇದೆಯಾ, ಅಥವಾ ಹೇಗೆ ಫೈನಲ್ ಮಾಡ್ತೀರಾ? ಓಕೆ, ಈ ಕತೆ ನನಗೆ ಆಗುತ್ತೆ ಅಂತ ಹೆಂಗೆ ಫೈನಲ್ ಮಾಡ್ತೀರಾ ಅಂತ? ಅಂದರೆ ಇವಾಗ ಈ ಥರ ಪಿಕ್ಚರ್ಗಳು ಮಾಡಿರ್ತೀನಲ್ಲ, ಸೊ ಆ ಥರ ಕೇಳಿದಾಗ ಅದನ್ನ ಮಾಡಲ್ಲ. ಸೊ ಅದನ್ನು ಬಿಟ್ಟು ಇನ್ನೊಂದು ಯಾವ್ದಾದ್ರು ಹೊಸ್ದಾಗಿ ಕೇಳಿದಾಗ ಆಯ್ತು, ಇದು ಮಾಡೋಕ್ಕೆ ಇನ್ನೂ ಒಂದಷ್ಟು ಪ್ಯಾಟ್ರನ್ ಬ್ರೇಕ್ ಮಾಡಬೇಕು ಅಂತ ಕಾನ್ಷಿಯಸ್ ಆಗಲ್ಲ. ಬಟ್ ಅದೇ ಥರ ಕತೆಗಳು ಹುಡ್ಕೊಂಡು ಬರುತ್ತೆ, ಅದೇ ಥರ ಕತೆಗಳು ನನಗೂ ಸಿಗುತ್ತೆ. ಬಟ್ ಈಗ ತಿರ್ಗಾ ಒಂದು ಲವ್ ಸ್ಟೋರಿ ಮಾಡಿದ್ದೀನಿ, ತಿರ್ಗಾ ಲವ್ ಸ್ಟೋರಿ ಮಾಡಲ್ಲ ಅಂತ ಅಲ್ಲ. ತಿರ್ಗಾ ಇನ್ನೊಂದು ಲವ್ ಸ್ಟೋರಿ ಬಂದು ಇನ್ನೊಂದು ರಾಮ್ ಕಾಮ್ ಬಂದರೆ ಮಾಡೇ ಮಾಡ್ತೀನಿ. ಜಾನರ್ಗೆ ಬ್ರೇಕ್ ಮಾಡಬೇಕು ಅಂತಲ್ಲ, ಬಟ್ ಕಥೆಯಲ್ಲಿ ಒಂದು ವೇರಿಯೇಷನ್ ಇರಬೇಕು, ಇಲ್ಲ ಹೇಳೋ ವಿಷಯ ಒಂಚೂರು ಚೇಂಜ್ ಇರಬೇಕು. ಆಮೇಲೆ ಕ್ಯಾರೆಕ್ಟರಲ್ಲಿ ಒಂದಷ್ಟು ಡಿಫ್ರೆನ್ಸ್ ಇರಬೇಕು.
ಅಷ್ಟೇ. ಇಲ್ಲ ಅಂದರೆ ಸೇಮ್ ಜಾನರ್ ರಿಪೀಟ್ ಮಾಡೋಕ್ಕೆ ನನಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮೋಸ್ಟ್ಲಿ ಈ ಥರ ವೆರೈಟಿ ಇರೋ ಸಿನಿಮಾ ಮಾಡಿದಾಗ ನಿಮಗೆ ನಿಮ್ಗೆ ಅಪ್ರೋಚಸ್ಸು ಅದೇ ಥರ ವೆರೈಟಿಯಾಗಿ ಬರುತ್ತೆ. ಸೊ ನನಗೊಂದು ಚೂಸ್ ಮಾಡೋಕ್ಕೆ ಒಂದಷ್ಟು ಆಪ್ಷನ್ಗಳಿರುತ್ತೆ, ಖುಷಿ ಆಗುತ್ತೆ. ಓಕೆ, ಫ್ಯಾನ್ಗಳು ಕೇಳಿದ್ರು ಕೂಡ ಅಂದರೆ ತುಂಬ ಹೀರೋನ ವೈಭವೀಕರಿಸೋ ಕಥೆಗಳಲ್ಲದೆ ಹೀರೋಯಿಸಮ್ ಇರುತ್ತೆ ಅಲ್ಲಿ. ಬಟ್ ವಿನಯ್ ಅವರು ಒಂದು ಕ್ಯಾರೆಕ್ಟರ್ ಆಗಿ ಬೇಗ ಗುರ್ತಿರ್ತಾರೆ. ಅಂದ್ರೆ ಅದು ಆ್ಯಕ್ಟಿಂಗು ಇವ್ರು ಆ್ಯಕ್ಟ್ ಮಾಡ್ತಾರೆ ಅನ್ಸೋದೇ ಇಲ್ಲ, ಆ ಕ್ಯಾರೆಕ್ಟರ್ ಒಳಗೆ ಇದ್ದಾರಪ್ಪ ವಿನಯ್ ಅವರು ಪ್ರತಿಯೊಂದು ಕ್ಯಾರೆಕ್ಟರ್ ನೋಡಿದಾಗ್ಲೂ. ಬಟ್ ಅದೇ ನನಗೇನು ಹೇಳೋಕೆ ಇಷ್ಟಪಡಬೇಕು ಅಂದರೆ, ನನಗೇನೀಗ ಒಂದು ಸಿನಿಮಾದ ಮೂಲಕ ಏನು ಹೇಳೋಕ್ಕೆ ಇಷ್ಟ ಅಂದರೆ, ಹೀರೋಯಿಸಮ್ ಪ್ರತಿಯೊಬ್ಬರು ಅವರಲ್ಲಿ ಕಾಣ್ಕೊಳ್ಬೇಕು ಅಂತ. ಕರೆಕ್ಟ್. ಈಗ ನಮ್ಮ ಹೀರೋಸಲ್ಲಿ ನಾವು ಒಂದಷ್ಟು ಕ್ವಾಲಿಟೀಸ್ ತೊಗೊಳ್ತೀವಿ, ಆ ಕ್ವಾಲಿಟೀಸ್ ಅವರಲ್ಲಿ ಎಷ್ಟು ನೋಡ್ತಾರೆ, ಅವರಲ್ಲೂ ಅವ್ರ ಒಳಗಡೆನೂ ಆ ಕ್ವಾಲಿಟೀಸ್ನ ನೋಡಬೇಕು. ಸೊ ಎವ್ರಿಬಡಿ ಈಸ್ ಅ ಹೀರೋ ಅಂತ ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ನಂಗೆ ಈ ಥರ ತುಂಬ ರಿಲೇಟಬಲ್ ಕ್ಯಾರೆಕ್ಟರ್ಸ್ ಮಾಡೋಕ್ಕೆ ಇಷ್ಟ. ಸೊ ಈ ಹಳ್ಳಿಗಾಡಿನ ಕಥೆಗಳು ನಾವು ಅಣ್ಣವ್ರಿಂದ ನೋಡಿದ್ವಿ, ಅಣ್ಣವರು ಹಳ್ಳಿಗಾಡಿನ ಸಿನಿಮಾಗಳು ಮಾಡೋದು ಎಲ್ಲವೂ ಸೂಪರ್ ಹಿಟ್. ಇವನ್ ಶಿವಣ್ಣ ಕೂಡ ಹಳ್ಳಿಯ ಕಥೆಗಳನ್ನ ಮಾಡಿದಾಗ ಅದು ಕೂಡ ಹಿಟ್. ಸೊ ಈಗ ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾನು ಈ ಹಳ್ಳಿ ಕಥೆಗಳು ರಿಲೇಟ್ ಆಗಿ ಬರ್ತಿರೋದ್ರಿಂದ, ಸೊ ಹಳ್ಳಿ ಕತೆ ಅಂತ ಬಂದಾಗ ಓಕೆ ಇದು ವರ್ಕ್ ಆಗುತ್ತೆ ಅಂತ ಅನಿಸಿದ್ದು ಅಂದರೆ ಪರ್ಟಿಕ್ಯುಲರ್ ಕಥೆಯಿಂದನ ಅಥವಾ ಆ ರಿಯಲ್ ಇನ್ಸಿಡೆಂಟ್ನ ಕೂಡಿಸಿರುವಂಥ ಸ್ಕ್ರೀನ್ ಪ್ಲೇನ ಏನು ಇಷ್ಟ ಆಗುತ್ತೆ ಅಂತ? ಮೇನ್ ಅದು ಕತೆ, ಆ ಸ್ಕ್ರೀನ್ ಪ್ಲೇ, ಇಲ್ಲ ಅವ್ರು ಹೇಳೋ ಒಂದಷ್ಟು ವಿಷಯಗಳು, ಆಮೇಲೆ ಅಲ್ಲಿ ಒಂದು ಹಳ್ಳಿಗಳಲ್ಲಿರೋ ಒಂದು ಮುಗ್ಧ ಇನ್ನೋಸೆನ್ಸು. ಸೊ ಆ ಥರ ಕ್ಯಾರೆಕ್ಟರ್. ಆಮೇಲೆ ಮೋಸ್ಟ್ಲಿ ನಮಗೆ ಗೊತ್ತಿಲ್ಲ, ನಮ್ಮ ಡೈರೆಕ್ಟರ್ಸ್ಗೆ ನಾನು ನೋಡೋಕೆ ಆ ಥರ ಇದೀನಲ್ಲ, ಅದು ಇನ್ನೂ ರಿಲೇಟ್ ಆಗುತ್ತೆ ಅಂತ ನನಗೆ ಬಂದ್ಬಿಟ್ಟು ಈ ಥರ ಕತೆಗಳು ಹೇಳ್ತಾರೆ. ಆಮೇಲೆ ವಿಷಯ, ವಾತಾವರಣ, ಜನ, ಅದು ನಾನು ಹೇಳ್ತಾ ಇದ್ದೆ ಆ್ಯಕ್ಚುಲಿ ಗ್ರಾಮೀಣ ಸಿನಿಮಾ ಟೈಮಲ್ಲಿ ಅದೊಂದಷ್ಟು ಹಳ್ಳಿಗಳಿಗೆ ಲೊಕೇಶನ್ ನೋಡೋಕೆ ಹೋದಾಗ ತುಂಬ ಜನ ಹಳ್ಳಿ ಬಿಟ್ಟು ಈಗ ಯಂಗ್ಸ್ಟರ್ಸ್ ಎಲ್ಲ ಸಿಟಿಗೆ ಬಂದುಬಿಟ್ಟಿದ್ದಾರೆ. ಹಳ್ಳಿಗಳೆಲ್ಲ ಆ್ಯಕ್ಚುಲಿ ಖಾಲಿ ಆಗ್ಬಿಟ್ಟಿದೆ. ಸೊ ಅದ್ರ ಕತೆಗಳನ್ನ ನಾವು ಇವಾಗ ಹೇಳಬೇಕು. ಸೊ ಅಂದರೆ ಈಗ ಅಲ್ಲೇ ಏನಾರು ಮಾಡಬೇಕು. ಇಲ್ಲಿ ಒಂದೊಂದು ವಿಷಯಕ್ಕೆ ಬರಲೇಬೇಕಾಗುತ್ತೆ. ಬಟ್ ಅಲ್ಲೂ ಮಾಡೋದು ತುಂಬ ಇದೆ. ಈಗ ನೋಡೋಕೆ ಹೋದರೆ ಎಲ್ಲ ನಮ್ಮ ಸಿಟಿಯವರೇ ಈಗ ವೀಕೆಂಡ್ ಆದರೆ ಎಲ್ಲ ಹಳ್ಳಿ ಕಡೆ ಹೋಗ್ತಾರೆ. ಸೊ ಅದಕ್ಕೆ ನನಗೆ ಅದು ಒಳ್ಳೆ ಎನ್ವಿರಾನ್ಮೆಂಟ್ ತುಂಬ ಇಷ್ಟ. ಸೊ ಈ ಕ್ಯಾರೆಕ್ಟರ್ ಈಗ ನಿಮ್ಮನ್ನು ನಾವು ನೋಡಿದಾಗ ಓಕೆ ವಿನಯ್ ಅವರು ಸಿನಿಮಾದಿಂದ ಸಿನಿಮಾಗೆ ವೇರಿಯೇಷನ್ಸ್ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಅದರ ಪರ್ಟಿಕ್ಯುಲರ್ ಆಗಿದೆಯಾ, ನಾನು ಈ ಕ್ಯಾರೆಕ್ಟರ್ ಮಾಡಬೇಕು ಅಥವಾ ಈ ಥರ ಒಂದು ಕ್ಯಾರೆಕ್ಟರ್ ನನಗೆ ಮಾಡಬೇಕು ಅನ್ನೋ ಡ್ರೀಮ್ ಥರ ಇದೆಯಾ ಅಂತ? ಮತ್ತು ಡ್ರೀಮ್ಗಿಂತ ನನಗೆ ಅದರ ಒಂದು ಪೀರಿಯಡ್ ಸಿನಿಮಾ ಮಾಡಬೇಕು ಅಂತ ಸಖತ್ ತುಂಬ ಇಷ್ಟ. ಅದೊಂದು ಡ್ರೀಮ್ ಖಂಡಿತ ಇದೆ. ಸೊ ಆ ಥರ ಒಂದು ಇದರಲ್ಲೂ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಸಿನಿಮಾ ಒಂದು ಪೀರಿಯಡ್ ಸಿನಿಮಾ. ಬಟ್ ಇದರಲ್ಲಿ ನಮ್ಗೆ ಹೇಳಿರೋ ಇದರಲ್ಲಿ ಒನ್ ಲೈನರಲ್ಲಿ ಇದೊಂದು ಟೈಮ್ ಪೀರಿಯಡಲ್ಲಿ ನಡೆಯುವಂಥ ಕತೆ, 1970 2020ವರೆಗೂ ನಡೆಯುವಂಥ ಕತೆ. ಸೊ ಇದರಲ್ಲಿ ನಿಮ್ಮದು ಪೂರ್ತಿ ಕಾಲಘಟ್ಟದಲ್ಲಿ ನಿಮ್ಮದು ಕತೆ ಬರುತ್ತಾ ಅಥವಾ ನಿಮ್ಮದೊಂದು 2020 ನಿಯರ್ ಬೈ ಬಂದಾಗ ಬರುತ್ತೆ? ಯಾವ ಥರ ಕತೆ ಬರುತ್ತೆ? ನಂದು ಪ್ರೆಸೆಂಟಲ್ಲಿ ಬರುತ್ತೆ. ಪ್ರೆಸೆಂಟಲ್ಲಿ. ಓಕೆ, ಪಾಸ್ಟಲ್ಲಿ ಇನ್ನೊಂದಷ್ಟು ಕತೆಗಳು ನಡೆದಿರುತ್ತೆ ಈ ಟೈಮ್ ಪೀರಿಯಡಲ್ಲಿ. ಫಾಸ್ಟಲ್ಲಿ ನಂದು ಫ್ಯಾಮಿಲಿದು ಫ್ಲ್ಯಾಶ್ ಬ್ಯಾಕ್ಸ್ ಬರುತ್ತೆ. ಟೀಸರ್ ನೋಡಿದಾಗ ಬರೀ ಆ್ಯಕ್ಷನ್ ಇದೆ, ಒಂದು ರೆಬಿಲಿಯನ್ ಕತೆ ಏನೋ ಹೇಳಕ್ಕೆ ಕೊಟ್ಟಿದೆ, ಕ್ರಾಂತಿ ಕತೆಗಳೇನೋ ಇರ್ಬೋದು, ಆ ಥರ ಏನೋ ಹೇಳಿಕೊಟ್ಟೆ. ಹಾಗಾದ್ರೆ ಈ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಇರುತ್ತಾ, ಡ್ರಾಮಾ ಇರುತ್ತಾ, ಫ್ಯಾಮಿಲಿ ಡ್ರಾಮಾ ಹೇಗೆ ಅಂತ? ಕರೆಕ್ಟ್. ನಮ್ಮ ಆ್ಯಕ್ಟ್ರೆಸ್ ಇದ್ದಾರಲ್ಲ ಕಾಜಲ್ ಅವರು, ಸೊ 100% ಒಂದು ಚಿಕ್ಕ ಲವ್ ಸ್ಟೋರಿ ಥರ ಸಿನಿಮಾದ ಜೊತೆನೇ ಟ್ರಾವೆಲ್ ಆಗುತ್ತೆ. ಬಟ್ ಇದರಲ್ಲಿ ಈಗ ಆ ಫೀಮೇಲ್ ಲೀಡ್ ಕೂಡ ಬರೀ ಹೀರೋದು ಅಂದರೆ ಆ್ಯಕ್ಟರ್ದು ಲವ್ ಸ್ಟೋರಿಗೆ ಮಾತ್ರ ಸೀಮಿತ ಅಲ್ಲ. ಅವ್ರದ್ದೇ ಒಂದು ಸ್ಟೋರಿ ಇದೆ, ಅವ್ರದ್ದೇ ಒಂದು ಕ್ಯಾರೆಕ್ಟರ್ ಇದೆ, ಅವರೇ ಒಂದು ವಿಷಯ, ಅವ್ರಿಗೊಂದು ವಿಷಯ ಇದೆ ಹೇಳೋಕ್ಕೆ ಆಡಿಯನ್ಸ್ಗೆ. ಸೊ ಎಲ್ಲ ಕ್ಯಾರೆಕ್ಟರ್ಸ್ಗೂ ಅವ್ರದ್ದೊಂದು ಸ್ಟ್ರಾಂಗ್ ಪಾಯಿಂಟ್ ಇದೆ. ಸೊ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲರಿಗೂ ರಿಲೇಟ್ ಆದರೂ ಕೂಡ, ಬಟ್ ಅವ್ರದ್ದು ಇಂಡಿವಿಜುವಾಲಿಟಿ ಕೂಡ ಇದೆ ಈ ಸಿನಿಮಾದಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.